where the shadows play. The wind hums songs at the break.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಚಪಾತಿಗಿಂತಲೂ ಸಾಫ್ಟ್ ಆಗಿರುವಂತ ಮೃದು ಆಗಿರುವಂತ ಅಕ್ಕಿ ರೊಟ್ಟಿ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ನೀವು ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಅಕ್ಕಿ ರೊಟ್ಟಿ ಉಬ್ಬೇಕಂತ ಹೇಳಿ. ಬಲೂನ್ ತರ ಪ್ರತಿಯೊಂದು ರೊಟ್ಟಿನೂ ಬಲೂನ್ ತರ ಉಬ್ಬಿ ಬರ್ತದೆ ನೋಡ್ರಿ. ನಾ ಹೇಳೋ ವಿಧಾನದಾಗ ಒಂದ್ಸತಿ ಟ್ರೈ ಮಾಡಿದ್ರಿ ಅಂದ್ರ ಯಾರ್ ಬೇಕಾದವರು ರೊಟ್ಟಿ ಬರ್ಲಾರ್ದವ್ರು ಕೂಡ ಇಷ್ಟು ಸಾಫ್ಟ್ ಆಗಿ ಮೃದುವಾಗಿರುವಂತ ಅಕ್ಕಿ ರೊಟ್ಟಿ ಮಾಡ್ಬೋದು ನೋಡ್ರಿ. ಯಾವಾಗ್ಲೂ ರೊಟ್ಟಿ ಚಪಾತಿ ತಿಂದು ಬೇಜಾರಾದಾಗ ಈ ರೀತಿ ಅಕ್ಕಿ ರೊಟ್ಟಿ ಒಂದ್ಸರ್ತಿ ಮಾಡ್ಕೊಂಡ್ ನೋಡ್ರಿ. ನಾ ಹೇಳೋ ವಿಧಾನದಾಗ ಒಂದ್ಸರ್ತಿ ಮಾಡ್ಕೊಂಡ್ ನೋಡ್ರಿ, ಗ್ಯಾರಂಟಿ ನಿಮಗ್ ಕೂಡ ಇಷ್ಟ ಆಗುತ್ತೆ ನೋಡ್ರಿ. ಈ ಅಕ್ಕಿ ರೊಟ್ಟಿಗೆ ಏನ್ ಬೇಕು ಮೊದಲನೇದಾಗಿ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದ್ ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಒಳಗ ಒಂದ್ 2 ಕಪ್ ಆಗೋಷ್ಟು ನಾನು ನೀರ್ ಹಾಕೊಂಡೇನ್ರಿ. ಅದೇ ರೀತಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಒಂದ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಮತ್ತೆ ನೀರ್ ಅನ್ನೋದು ಕದ ಕುದಿಬೇಕ್ರಿ, ಅವಾಗ ಮಾತ್ರ ನಾವ್ ಹಿಟ್ಟು ಹಾಕೋಬೇಕು ನೋಡ್ರಿ. ಇಲ್ಲಿ 2 ಕಪ್ ನೀರಿಗೆ 1 ಕಪ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಇವಾಗ ನೋಡ್ರಿ, ಇದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ, ಅಂದ್ರ ಗಟ್ಟಿ ಆಗ್ಬಿಡ್ತೈತ್ರಿ. ಹಿಟ್ಟು ಅನ್ನೋದು ಗಟ್ಟಿ ಆಗ್ಬಿಡ್ತೈತ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಒಂದ್ 2 ನಿಮಿಷ ಗ್ಯಾಸ್ ಆಫ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಬೇಯಿಸೋದೇನಿಲ್ರಿ, ಗ್ಯಾಸ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದ್ 5 ನಿಮಿಷ ಬಿಟ್ಬಿಡ್ಬೇಕ್ರಿ ಹಂಗೆ ಹಿಟ್ಟನ್ನ. ಇವಾಗ ನೋಡ್ತಾ ಇರ್ಬೋದ್ರಿ, ಇದನ್ನ ಹಿಟ್ಟನ್ನ ಇವಾಗ ನಾವು ಗ್ಯಾಸ್ ಕಟ್ಟಿ ಮೇಲೆ ಹಾಕೊಂಡು ಸಾಫ್ಟ್ ಆಗಿ ನಾದ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ, ಹಿಟ್ಟು ಅನ್ನೋದು ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಹಾಕೊಳತೀನಿ ನೋಡ್ರಿ. ನೀರ್ ಅನ್ನೋದು ಸ್ವಲ್ಪ ಕಡಿಮೆ ಜಾಸ್ತಿ ಆದ್ರೂನು ಪರವಾಗಿಲ್ರಿ. ಇದರ 2 ಕಪ್ ಆಗೋಷ್ಟು ನೀರು ಕರೆಕ್ಟ್ ಆಗ್ತವ್ರಿ ನನ್ ಪ್ರಕಾರ. ಇವಾಗ ನೋಡ್ರಿ, ಹಿಟ್ಟು ಹಾಕೊಂಡು ಇದನ್ನ ಸ್ವಲ್ಪ ಕೈಗೆ ನೀರ್ ಹಾಕೊಳತ್ತೀನ್ರಿ, ನಾನ್ ತಣ್ಣೀರ್ ಹಚ್ಕೊಳತ್ತೀನ್ರಿ. ತಣ್ಣೀರ್ ಹಚ್ಕೊಂಡು ಇದನ್ನ ಸಾಫ್ಟ್ ಆಗಿ ನಾದ್ಕೊಳ್ಳುವಂತ್ರಿ. ನೀವ್ ಹಿಟ್ಟು ಎಷ್ಟ್ ಚಂದಾಗಿ ನಾದ್ಕೋತಿರಲ್ರಿ ಅಷ್ಟು ಮಸ್ತಾಗಿ ಸಾಫ್ಟ್ ಆಗಿ ರೊಟ್ಟಿ ಬರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ, ನಾ ಯಾವ ರೀತಿ ತೋರ್ಸತ್ತೀನಲ್ರಿ ಅದೇ ರೀತಿ ನೀವ್ ಹಿಟ್ಟು ಅನ್ನೋದು ನಾದ್ಕೋಬೇಕು ನೋಡ್ರಿ. ಇವಾಗ ಸ್ವಲ್ಪ ನಮ್ಗ್ ರೊಟ್ಟಿ ಮಾಡೋ ಪೂರ್ತಕ್ಕೆ ಸ್ವಲ್ಪ ಹಿಟ್ಟು ತಗೊಂಡು ಉಳ್ದದ ಹಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳುವಂತ್ರಿ. ನೀವು ದಪ್ಪ ಮಾಡ್ತಿದ್ರಂದ್ರ ಸ್ವಲ್ಪ ಜಾಸ್ತಿ ಹಿಟ್ಟು ತಗೋರಿ, ತೆಳು ಮಾಡ್ತೀನಂದ್ರ ಸ್ವಲ್ಪ ಹಿಟ್ಟು ತಗೊಂಡು ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ, ನಾನು ಹಿಟ್ಟು ತಗೊಂಡಿನ್ರಿ, ಸ್ವಲ್ಪ ಜಾಸ್ತಿನೇ ಹಿಟ್ಟನ್ನು ಹಾಕೊಳತ್ತೀನ್ರಿ. ಅಕ್ಕಿ ಹಿಟ್ಟು ಸ್ವಲ್ಪ ಕೆಳಗೆ ಜಾಸ್ತಿ ಹಿಟ್ಟು ಹಾಕೊಂಡು ಮೊದಲ ಕೈಲೇ ಸ್ವಲ್ಪ ಬಡದ್ ತಗೋಬೇಕ್ರಿ. ಇದನ್ನ ಸ್ವಲ್ಪ ಅಗಲಗನ, ಅವಾಗ ನಾವು ಲಟ್ಟಿನ ಗೆಲೆ ಇದನ್ನ ಲಟ್ಟಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ತೆಳುವಾಗಿ ಲಟ್ಸ್ಕೋಬೇಕು ನೋಡ್ರಿ. ಜಾಸ್ತಿ ಪ್ರೆಷರ್ ಹಾಕಿದ್ರಂದ್ರ ರೊಟ್ಟಿ ಅನ್ನೋದು ಹರಿದ್ ಬಿಡ್ತೈತ್ರಿ. ಅದಕ್ಕ ನಿಧಾನವಾಗಿ ಒಂದ್ ಕೈಲೆ ತಿರುತಾ ಒಂದ್ ಕೈಲೆ ಲಟ್ಟಿಸ್ತಾ ಇದನ್ನ ರೌಂಡ್ ಶೇಪ್ ದಾಗ ಲಟ್ಸ್ಕೋಬೇಕ್ರಿ. ನೀವು ನೋಡ್ತಾ ಇರ್ಬೋದ್ರಿ, ಈ ರೀತಿ ಲಟ್ಸ್ಕೋಬೇಕು ನೋಡ್ರಿ. ನಿಮ್ಗೆ ಈ ರೀತಿ ರೌಂಡ್ ಆಗಿ ಬರ್ಲಿಲ್ಲ ಅಂದ್ರ ನೀವು ದೊಡ್ಡದ್ ರೊಟ್ಟಿ ಮಾಡಿ ಒಂದು ಪ್ಲೇಟ್ ಇಟ್ಟು ರೌಂಡ್ ಶೇಪ್ ದಾಗನು ಮಾಡ್ಕೋಬಹುದು ನೋಡ್ರಿ. ಫಸ್ಟ್ ಮಾಡ್ಕೊಳ್ಳೋರಿಗೆ ಆ ರೀತಿ ಮಾಡ್ಕೋಬಹುದ್ರಿ. ಈ ಕಡೆ ತವಾ ಕೂಡ ಕಾದೈತ್ರಿ, ನಾನು ತವಾದಾಗ ರೊಟ್ಟಿ ಹಾಕೊಳತೀನಿ ನೋಡ್ರಿ. ನಿಧಾನವಾಗಿ ಹಾಕೋಬೇಕ್ರಿ ಇದನ್ನ. ಒಂದೇ ಸರ್ತಿಗೆ ದಪ್ಪ ಅಂತ ಹಾಕಿದ್ರ ರೊಟ್ಟಿ ಅನ್ನೋದು ಬಿರುಸಾಗಿ ಬಿಡ್ತೈತ್ರಿ. ಅದಕ್ಕಂತೆ ಸ್ಲೋಲಿ ರೊಟ್ಟಿ ಹಾಕೋಬೇಕ್ರಿ. ಇವಾಗ ಸ್ವಲ್ಪ ಬಟ್ಟಲ್ದಾಗ ನಾನ್ ತಣ್ಣೀರ್ ತಗೊಂಡಿನ್ರಿ, ಒಂದು ಕಾಟನ್ ಬಟ್ಟಿ ಕೂಡ ತಗೊಂಡಿನ್ರಿ. ಅದನ್ನ ಕಾಟನ್ ಬಟ್ಟಿಲೆ ರೊಟ್ಟಿಗೆಲ್ಲ ನೀರ್ ಅಪ್ಲೈ ಮಾಡ್ಕೊಳ್ಳುವಂತ್ರಿ. ನೀರ್ ಅಪ್ಲೈ ಮಾಡಂತಡಿ ಇದನ್ನ ಪಟ್ ಅಂತೆ ತಿರು ಹಾಕ್ಬೇಕ್ ನೋಡ್ರಿ. ನೀವು ಜಾಸ್ತಿ ಹೊತ್ತು ಬಿಟ್ರಿ ಅಂದ್ರ ರೊಟ್ಟಿ ಬಿರ್ಸಾಕ್ತೈತ್ರಿ. ಮತ್ತ ಜಾಸ್ತಿನೂ ತಿರುವಾಕ್ ಹೋಗ್ಬೇಡ್ರಿ. ಈ ತರ ಬಟ್ಟಿಲೆ ಸ್ವಲ್ಪ ಪ್ರೆಸ್ ಮಾಡ್ತಾ ಇದನ್ನ 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟು ಸೂಪರ್ ಆಗಿ 2 ನಿಮಿಷದಲ್ಲಿ ಅಕ್ಕಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಬಡಿಯೋ ಜಂಜಾಟ್ ಇಲ್ಲಾರ್ದೆ ಕೇವಲ ಲಟ್ಟಿಸಿ ಸೂಪರ್ ಆಗಿ ಸಾಫ್ಟ್ ಆಗಿರುವಂತ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ನೋಡಿದ್ರಲ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ನನಗ್ ಸಪೋರ್ಟ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟು ಸಾಫ್ಟ್ ಆಗಿರುವಂತ ರೊಟ್ಟಿ ಆಗೈತೆ ಅಂತ ಹೇಳಿ. ನೋಡ್ರಿ, ಎಷ್ಟು ಸಾಫ್ಟ್, ಚಪಾತಿಗಿಂತಲೂ ಸಾಫ್ಟ್ ಆಗಿರುವಂತ ರೊಟ್ಟಿ ಮಾಡ್ಬೋದು ನೋಡ್ರಿ. ನಾ ಹೇಳೋ ವಿಧಾನದಾಗ ನೀವು ಮಾಡಿದ್ರೆ ಅಂದ್ರ ಇಷ್ಟೇ ಸಾಫ್ಟ್ ಆಗಿರುವಂತ ರೊಟ್ಟಿ ನೀವು ಕೂಡ ಮಾಡ್ಕೋಬಹುದು ನೋಡ್ರಿ. ಒಂದ್ ದಿನ ಫುಲ್ ಇಟ್ರುನು ಇದು ಇಷ್ಟೇ ಸಾಫ್ಟ್ ಆಗಿ ಇರ್ತೈತ್ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಯಾವ ರೀತಿ ಉಬ್ಬಿ ಬಂದವ ಅಂತ ಹೇಳ್ರಿ ರೊಟ್ಟಿ ಅನ್ನೋದು. ಮತ್ತೆ ತಡರಿ, ನೀವು ಕೂಡ ಈ ರೆಸಿಪಿನ ಒಂದ್ಸರ್ತಿ ಟ್ರೈ ಮಾಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ, ಅಲ್ಲಿವರೆಗೂ ಬಾಯ್.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಅಕ್ಕಿ ಬೇಳೆ ನೆನೆಸದೆ ರುಬ್ಬದೆ ಕೇವಲ 15 ನಿಮಿಷದಲ್ಲಿ ಸಾಫ್ಟ್ ಆಗಿರುವಂತ ಮೃದುವಾಗಿರುವಂತ ಇಡ್ಲಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಡ್ಲಿ ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಮೃದುವಾಗಿ ಬಂದೈತೆ ಅಂತ ಹೇಳಿ. ಡಯಾಬಿಟಿಸ್ ಪೇಷಂಟಿಗಾಗ್ಲಿ ಅಥವಾ ಡಯಟ್ ಮಾಡಿದವ್ರಿಗಾಗ್ಲಿ ಈ ರೆಸಿಪಿ ಹೇಳ್ ಮಾಡಿಸ್ದಂಗ ಐತ್ ನೋಡ್ರಿ. ಬರ್ರಿ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಮಂತ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ, ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಜೋಳದ ಹಿಟ್ಟು ಹಾಕೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಬಾಂಬೆ ರವಾ ಹಾಕೊಂಡೇನ್ರಿ. ನಾರ್ಮಲ್ ಆಗಿ ನಾವು ಉಪ್ಪಿಟ್ಟು ಮಾಡ್ತೇವಲ್ರಿ ಅದೇ ರವಾ ಹಾಕೊಂಡೇನ್ರಿ. 1 ಕಪ್ ಹಿಟ್ಟಿಗೆ 1 ಕಪ್ ಆಗೋಷ್ಟು ರವಾ ಕರೆಕ್ಟ್ ಆಗುತ್ತೆ ನೋಡ್ರಿ. ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳಮಂತ್ರಿ. ಒಮ್ಮೆ ನೀರ್ ಹಾಕಕ್ ಹೋಗ್ಬೇಡ್ರಿ, ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಇಡ್ಲಿ ಹಿಟ್ಟಿನ ಅದಕ್ಕ ಕಲ್ಸ್ಕೊಬೇಕ್ ನೋಡ್ರಿ. ನಾರ್ಮಲ್ ಆಗಿ ನಾವ್ ಮನ್ಯಾಗ ಇಡ್ಲಿ ಮಾಡ್ತೇವಲ್ರಿ ಅದೇ ರೀತಿನೇ ಈ ಹಿಟ್ಟಿಂದ ವಿಧಾನ ಇದು ಇರ್ಬೇಕ್ ನೋಡ್ರಿ. ಈ ರೀತಿಯಾಗಿ ಇರ್ಬೇಕ್ರಿ ಇಡ್ಲಿ ಹಿಟ್ಟು ಅನ್ನೋದು. ಇವಾಗ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತೀನ್ರಿ. ಅದೇ ರೀತಿ ಒಂದ್ 1/2 ಟೀ ಸ್ಪೂನ್ ಆಗೋಷ್ಟು ಈನೋ ಹಾಕೊಳತೀನ್ರಿ. ನೀವು ಬೇಕಿಂಗ್ ಸೋಡಾ ಹಾಕೊಂಡ್ರಿ ಅಂದ್ರ ಇಡ್ಲಿ ಕಲರ್ ಚೇಂಜ್ ಆಗುತ್ತ್ರಿ. ಅದಕ್ಕಂತ ಹೇಳಿ ನೀವು ಈನೋನೇ ಹಾಕೋಬೇಕು ನೋಡ್ರಿ. ಅವಾಗ ಮಾತ್ರ ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಮೃದುವಾಗಿರುವಂತ ಇಡ್ಲಿ ಬರ್ತಾವ್ ನೋಡ್ರಿ. ಇವಾಗ ನೋಡ್ರಿ ಹಿಟ್ಟು ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ. ನಾವು ಇವಾಗ ಇಡ್ಲಿ ಪ್ಲೇಟ್ ತಗೊಳುಮಂತ್ರಿ. ಇಡ್ಲಿ ಪ್ಲೇಟಿಗೆ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಇಡ್ಲಿ ಅನ್ನೋದು ಪ್ಲೇಟಿಗೆ ಒಟ್ಟ ಅಂಟಂಗಿಲ್ರಿ. ಅದಕ್ಕಂತ ಹೇಳಿ ಈ ರೀತಿ ಎಣ್ಣೆ ಸವರ್ಕೋಬೇಕು ನೋಡ್ರಿ ಪ್ಲೇಟಿಗೆಲ್ಲ. ಇವಾಗ ನಾವು ಹಿಟ್ಟು ಸ್ವಲ್ಪ ಹಿಟ್ಟು ಹಾಕೊಂಡು ಇಡ್ಲಿ ಪ್ಲೇಟ್ ಒಳಗ ಸ್ವಲ್ಪ ಹಿಟ್ಟು ಹಾಕೊಳ್ಳುಮಂತ್ರಿ. ನಾವ್ ಏನೋ ಹಾಕ್ಯವಲ್ರಿ ಉಬ್ಬಿ ಬರ್ತೈತ್ರಿ ಹಿಟ್ಟು ಅನ್ನೋದು, ಅದಕ್ಕ ಸ್ವಲ್ಪ ಹಾಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ ನಾ ಈ ರೀತಿ ಹಾಕೊಂಡಿನ್ ನೋಡ್ರಿ. ಇವಾಗ ಆ ಕಡೆ ನಾನು ಇಡ್ಲಿ ಕುಕ್ಕರ್ ಕೂಡ ಇಟ್ಕೊಂಡಿನ್ರಿ. ನೀರ್ ಕೂಡ ಕಾಯ್ದವ್ರಿ. ಒಂದ್ ಅರ್ಧ ನಿಂಬೆ ಹೋಳನ್ನ ಈ ರೀತಿ ಕಟ್ ಮಾಡಿ ಹಾಕೊಂಡಿನ್ ನೋಡ್ರಿ. ಅವಾಗ ನಮ್ಗೆ ಇಡ್ಲಿ ಕುಕ್ಕರ್ ಅನ್ನೋದು ಒಟ್ಟ ಕರ್ಗಾಗಂಗಿಲ್ರಿ. ಅದಕ್ಕಂತ ಹೇಳಿ ಅರ್ಧ ನಿಂಬೆ ಹೋಳ ಈ ರೀತಿ ಹಾಕೋಬೇಕು ನೋಡ್ರಿ ನೀರೊಳಗ. ನಾವೇನ್ ರೆಡಿ ಮಾಡಿ ಇಟ್ಕೊಂಡಿದೇವಲ್ರಿ ಇಡ್ಲಿ ಪ್ಲೇಟ್ ಅವೆಲ್ಲ ಇಟ್ಕೊಂಡು ಇದನ್ನ ಏನಿಲ್ಲ ಅಂದ್ರು ಒಂದ್ 15 ನಿಮಿಷ ಲೋ ಟು ಮೀಡಿಯಂ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಇಡ್ಲಿ ಅನ್ನೋದು ಪರ್ಫೆಕ್ಟ್ ಆಗಿ ರೆಡಿ ಆಗ್ಯಾವ್ರಿ. ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಬಿ ಬಂದವ್ ಅನ್ನೋದ್ರು ಇಡ್ಲಿ. ಕೇವಲ ಒಂದ್ 10 ರಿಂದ 15 ನಿಮಿಷದಾಗ ಈ ಸಾಫ್ಟ್ ಆಗಿ ಮೃದುವಾಗಿರುವಂತ ಜೋಳದ ಹಿಟ್ಟಿನ ಇಡ್ಲಿ ರೆಡಿ ಆದವು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಫ್ಲಫಿ ಆಗಿ ಬಂದವು ಅಂತ ಹೇಳಿ. ಇದ್ರ ಕಾಂಬಿನೇಷನ್ ಆಗಿ ನಮ್ ಸಾಂಬಾರ್ ಅದೇ ರೀತಿ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿನ್ ನೋಡ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರ ಮನಿಯೊಳಗ ಒಂದ್ ಸರ್ತಿ ಟ್ರೈ ಮಾಡಿ ನೋಡ್ರಿ. ಗ್ಯಾರಂಟಿ ಮನಿ ಮಂದಿಗೆಲ್ಲ ಇಷ್ಟ ಆಗುತ್ ನೋಡ್ರಿ. ಅಷ್ಟ್ ಈಜಿ ಆಗಿರುವಂತ ರೆಸಿಪಿ ಐತ್ರಿ, ಮಾಡ್ ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್. ಮನೆಯಲ್ಲಿರುವ ಗೋಧಿ ಹಿಟ್ಟಿನಿಂದ ಇಷ್ಟು ರುಚಿಕರವಾಗಿರುವಂತ ಸಿಹಿ ದೋಸೆ ಮಾಡ್ಬೋದು ಅಂದ್ರೆ ನೀವು ನಂಬ್ತೀರೇನ್ರಿ? ಹೌದ್ರಿ, ನೀವು ನಂಬಲೇಬೇಕ್ರಿ. ಮೈದಾ ಬೇಡ, ಫರ್ಮೆಂಟೇಶನ್ ಬೇಡ, ಕೇವಲ ಕೆಲವೇ ನಿಮಿಷದಲ್ಲಿ ಸಾಫ್ಟ್ ಆಗಿರುವಂತ ಅಷ್ಟೇ ಮೃದುವಾಗಿರುವಂತ ರುಚಿಕರವಾಗಿರುವಂತ ಗೋಧಿ ಹಿಟ್ಟಿನ ಸಿಹಿ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಕೂಡ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ ಒಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಬೆಲ್ಲ ಹಾಕೊಂಡೇನ್ರಿ. ಬೆಲ್ಲ ತುರಿದಿರುವಂತ ಬೆಲ್ಲ ಹಾಕೊಂಡೇನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ನೀರ್ ಹಾಕೊಂಡು ಈ ಬೆಲ್ಲ ಅನ್ನೋದು ನಾವು ಕರಸ್ಕೊಳ್ಳುಮಂತ್ರಿ. ನೋಡ್ರಿ ಈ ರೀತಿ ಕರ್ಗದ್ ಬಳಕ ಇದನ್ನ ಏನ್ ಮಾಡೋಮ್ರಿ, ಸೋಸಿ ಒಂದ್ ಬೌಲ್ದಾಗ ಎತ್ತಿಟ್ಕೊಳ್ಳುಮಂತ್ರಿ. ಅಂದ್ರ ಬೆಲ್ಲದಾಗ ಸ್ವಲ್ಪ ಕಸ ಕಡ್ಡಿ ಇತ್ತಂದ್ರ ಕಂಪ್ಲೀಟ್ ಆಗಿ ಹೊರಗ್ ಬರ್ತೈತ್ರಿ. ಇವಾಗ ಇದನ್ನ ಸೈಡಿಗೆ ಇಟ್ಟು ನೆಕ್ಸ್ಟ್ ಇನ್ನೊಂದ್ ಬೌಲ್ದಾಗ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ಹಾಕೊಂಡೇನ್ರಿ. ಅದೇ ರೀತಿ ಒಂದ್ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡೇನ್ರಿ. ಅಕ್ಕಿ ಹಿಟ್ಟು ನಿಮ್ ಕಡೆ ಇಲ್ಲ ಅಂದ್ರ ಮೈದಾ ಹಿಟ್ಟು ಕೂಡ ನೀವು ಹಾಕೋಬಹುದ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ನಾನು ಸೋಂಪು ಹಾಕೊಂಡೇನ್ರಿ. ಅದೇ ರೀತಿ 1 ಚಿಟಿಕೆ ಆಗೋಷ್ಟು ಉಪ್ಪು ಕೂಡ ಹಾಕೊಂಡೇನ್ರಿ. ಇವಾಗ ನಾವೇನ್ ಕರಗಿಸಿಟ್ಕೊಂಡಿದೇವಲ್ರಿ ಬೆಲ್ಲ, ಅದನ್ನ ಹಾಕೊಳತೀನಿ ನೋಡ್ರಿ. ಸ್ವಲ್ಪ ಹಾಕೊಂಡು ಇದನ್ನ ಗಂಟ್ ಇಲ್ಲಾರ್ದೆ ಕಲಸ್ಕೋಬೇಕು ನೋಡ್ರಿ. ಒಂಚೂರು ಗಂಟ್ ಅನ್ನೋದ್ ಇರ್ಬಾರ್ದ್ರಿ. ಆ ರೀತಿ ಇದನ್ನ ಕಲ್ಸ್ಕೋಬಹುದು ನೋಡ್ರಿ. ಮಕ್ಳು ಏನಾದ್ರು ಸಿಹಿ ಕೇಳಿದ್ರಂದ್ರ ಇನ್ಸ್ಟೆಂಟ್ ಆಗಿ ಮನ್ಯಾಗ ಒಂದ್ ಸ್ವಲ್ಪ ಗೋಧಿ ಹಿಟ್ಟು ಮತ್ತ ಬೆಲ್ಲ ಇತ್ತಂದ್ರ ಇನ್ಸ್ಟೆಂಟ್ ಆಗಿ ಆರೋಗ್ಯಕರವಾಗಿರುವಂತ ಈ ರೀತಿ ಸಿಹಿ ದೋಸೆ ಮಾಡ್ಕೊಡ್ಬಹುದು ನೋಡ್ರಿ. ನೆಕ್ಸ್ಟ್ 1 ಚಿಟಿಕೆ ಆಗೋಷ್ಟು ನಾನು ಫುಡ್ ಕಲರ್ ಹಾಕೊಂಡೇನ್ರಿ. ಇದು ಕಂಪ್ಲೀಟ್ ಆಗಿ ಆಪ್ಷನಲ್ ಐತ್ರಿ. ನಿಮ್ಗೆ ಬೇಕಂದ್ರ ಹಾಕೋಬಹುದ್ರಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ನೋಡ್ರಿ ಈ ರೀತಿಯಾಗಿ ಕಲ್ಸ್ಕೋಬೇಕ್ರಿ. ಒಂಚೂರು ಗಂಟಿಲ್ರಿ ನೋಡ್ರಿ ಹಿಟ್ಟದಾಗ. ಈ ರೀತಿ ಕಲ್ಸ್ಕೊಳ್ಳೋಣ. ಇವಾಗ ಏನ್ ಮಾಡೋದ್ರಿ, ನಾವು ತವಾ ಕಾಯಿಸಿಟ್ಕೊಳ್ಳುವಂತ್ರಿ. ಬಿಸಿ ತವಾ ಮೇಲೆ ಇದನ್ನ ದೋಸೆ ಯಾವ ರೀತಿ ಹಾಕ್ತೇವಲ್ರಿ ಆ ರೀತಿ ಹಾಕೋಬೇಕ್ರಿ. ಇಲ್ಲಿ ತವಾ ಕೂಡ ಕಾದೈತ್ರಿ.
ತವಾಕ ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ತುಪ್ಪ ಹಾಕೊಂಡು ಈ ರೀತಿ ಒರ್ಸ್ಕೋಬೇಕ್ರಿ ತುಪ್ಪದಾಗ. ಇವಾಗ ರೆಡಿ ಮಾಡಿರುವಂತ ಹಿಟ್ಟನ್ನ ಈ ರೀತಿ ಹಾಕೋಬೇಕ್ ನೋಡ್ರಿ. ದೋಸೆ ಹಿಟ್ಟನ್ನ ಯಾವ ರೀತಿ ಹಾಕೋತೇವಲ್ರಿ ನಾವು ದೋಸೆನ, ಅದೇ ರೀತಿಯಾಗಿ ಇದನ್ನ ಹಾಕೋಬೇಕ್ ನೋಡ್ರಿ. ಇವಾಗ ಇದಕ್ಕೇನ್ ಮಾಡಮ್ರಿ, ಒಂದ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಬೇಕ್ ನೋಡ್ರಿ. ಬೇಕಂದ್ರ ಹಾಕೋರಿ, ಇಲ್ಲಾಂದ್ರ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಇವಾಗ ಒಂದ್ ಸೈಡ್ ಬೇಯನ ಇನ್ನೊಂದ್ ಸೈಡಿಗ್ನು ಬೇಯಿಸ್ಕೋಬೇಕ್ ನೋಡ್ರಿ. ಗ್ಯಾಸ್ ಅನ್ನೋದು ಲೋ ಫ್ಲೇಮ್ ದಾಗ ಇಟ್ಟೆ ಇದನ್ನ ಬೇಯಿಸ್ಕೋಬೇಕ್ರಿ. ನೋಡ್ರಿ ಸಿಂಪಲ್ ಆಗಿ ಒಂದ್ 5 ನಿಮಿಷದಾಗ ಇನ್ಸ್ಟೆಂಟ್ ಆಗಿ ಈ ರೀತಿ ಗೋಧಿ ಹಿಟ್ಟಿನ ಸಿಹಿ ದೋಸೆ ಮಾಡ್ದೇವಲ್ರಿ. ನಿಮ್ಗ ನನ್ ರೆಸಿಪಿ ಇಷ್ಟ ಆಯ್ತು ಅಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಂತ ಹೊಸ ರೆಸಿಪಿಗಳು ನಿಮಗ್ ಬೇಕಾಗಿದ್ವು ಅಂದ್ರ ನನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮಾಡ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.